ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಎಸ್ ಕೆ ಶಿವು. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಬಂದು ನಮ್ಮ ಊರ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ ಅದ್ರ ಬಗ್ಗೆ. ಹೋಗೋಷ್ಟೊತ್ತಿಗೆ ಆಲ್ರೆಡಿ ಜನ ಸೇರಿದರು. ಅವ್ರ ಜೊತೆ ಸೇರಿಕೊಂಡು ನಾವು ಒಂದು ಸೆಲ್ಫಿ ತೊಗೊಂಡು ಜೊತೆಯಲ್ಲಿ ನಾವು ಸಹ ಪೂಜೆ ಮಾಡಿಸಿದ್ವಿ. ಮುತ್ಯಲಮ್ಮ ಅಂತ ಹೇಳ್ಬಿಟ್ಟು ದೇವ್ರ ಹೆಸರು. ಮತ್ತು ಎಲ್ಲ ಹೆಣ್ಮಕ್ಳು ಎಲ್ಲ ಸೇರಿಕೊಂಡು ಅವರು ಸಹ ಒಂದು ಗ್ರೂಪ್ ಫೋಟೋ ತಗೊಂಡ್ರು. ನಂತರ ದೇವಿಯ ಪೂಜೆ ಮಾಡಿ ಎಲ್ಲರೂ ಮಂಗಳಾರತಿ ಸಹ ತಗೊಂಡ್ವಿ. ಆ ದೇವಿಯ ಆಶೀರ್ವಾದ ಸಹ ತಗೊಂಡ್ವಿ. ಮತ್ತು ನಮ್ಮ ಹರಕೆ ಸಹ ಈಡೇರಿಸಿದ್ವಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ನಾವು ಹೊರಟಿದ್ದು ಎರಡನೇ ದೇವರಾದಂತಹ ಮಾರಮ್ಮ ದೇವಾಲಯ ಶ್ರೀರಾಮ್ಪುರದಲ್ಲಿ. ಊರ ದೇವರಿದು. ಇಲ್ಲಿ ತುಂಬ ಜೋರಾಗಿ ಕರಗ ಮಹೋತ್ಸವ ಸಹ ನಡೆಯುತ್ತೆ. ವರ್ಷಕ್ಕೊಂದ್ಸಲಿ ನಾವು ಹೋದಾಗೆಲ್ಲ ಸದಾ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ನಮ್ಮದು ಇಲ್ಲೂ ಸಹ ಒಂದು ಹರಕೆ ಇತ್ತು. ಆ ಹರಕೆ ಸಹ ಈಡೇರಿಸಿದ್ವಿ. ಸುಮಾರು ವರ್ಷಗಳಿಂದ ಈ ಹರಕೆ ಇತ್ತು ನಮ್ಮದು. ಬನ್ನಿ, ಏನಕ್ಕೆ ಹರಕೆ ಮಾಡಿದ್ವಿ ಮತ್ತು ಎಷ್ಟು ವರ್ಷದಿಂದ ಮಾಡಿದ್ವಿ ಅಂತ ಹೇಳ್ತೀನಿ. ಸುಮಾರು ವರ್ಷಗಳಿಂದ ಒಂದು ಪ್ರಾಪರ್ಟಿಯ ಮೇಲೆ ಸಮಸ್ಯೆಗಳು ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು. ಆ ಸಮಸ್ಯೆಗಳೆಲ್ಲ ಒಂದು ಪರಿಹಾರ ಆದರೆ ನಾವೊಂದು ಹರಕೆ ಮಾಡ್ಕೊಂಡಿದ್ವಿ. ಆ ಹರಕೆನ ಇವತ್ತು ಈಡೇರಿಸ್ತಾ ಇದ್ದೀವಿ. ಬನ್ನಿ, ಅದು ಏನು ಅಂತ ಮುಂದೆ ಹೇಳ್ತೀನಿ. ಇದು ಒಂದು ನಮ್ಮ ಮುನೇಶ್ವರ ದೇವಾಲಯ ಶ್ರೀರಾಮ್ಪುರದಲ್ಲಿರುವಂಥದ್ದು. ಎಲ್ಲ ಹೋಗಿನ ಸೆಲ್ಫಿ ತಗೊಂಡ್ವಿ ಗ್ರೂಪು. ಮತ್ತು ನಮ್ಮ ತಾರ್ ವೆಹಿಕಲ್ಗೆ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಮಳೆ ಬಂದ ಕಾರಣ ಗಾಡಿಯೆಲ್ಲ ಗಲೀಜಾಗಿತ್ತು. ತಿರ್ಗಾ ಪೂಜೆ ಮಾಡ್ಸೋಕ್ಕಾಗಲೇ ಇಲ್ಲ. ಸರಿ, ನೆಕ್ಸ್ಟ್ ಟೈಮ್ ಬಂದಾಗ ಮಾಡಿಸೋಣ ಅಂತ ಬಂದ್ಬಿಟ್ವಿ. ಮತ್ತು ನಮ್ಮ ಚಿಕ್ಕಪ್ಪ ಅವರು ಮತ್ತು ನಮ್ಮ ತಂದೆಯವರು ಎಲ್ಲ ಸೇರಿ ಒಂದು ಫೋಟೋ ತಗೊಂಡ್ವಿ. ಆಮೇಲೆ ಇಲ್ಲೊಂದು ವಿಚಾರ ಹೇಳಲೇಬೇಕು ನಿಮಗೆ. ಇಲ್ಲಿ ನಮ್ಮ ಪೂಜಾರಿಯವರು ನೋಡಿ, ಆ ವೈಟ್ ಬನೀನ್ ಹಾಕಿರುವಂಥವ್ರು ಯೂಟ್ಯೂಬರ್ ಅಂತೆ. ಅವರು ಸಹ ಫೋನಲ್ಲಿ ಕೈಲಿ ಹಿಡ್ಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅವಾಗವಾಗ ಯಾರ್ಯಾರು ಬಂದು ಪೂಜೆ ಮಾಡಿಸ್ತಾರೆ ಅಥವಾ ಅರ್ಚನೆ ಮಾಡಿಸ್ತಾರೆ ಎಲ್ಲರೂ. ಕೊನೆಗೆ ನಮ್ಮದು ಅದೇ ಥರ ಒಂದು ವಿಡಿಯೋ ಮಾಡಿಕೊಂಡ್ರು. ಮತ್ತು ಹಾಗೆ ದೇವರ ದರ್ಶನ ಸಹ ಮಾಡಿದ್ವಿ. ಆ ದೇವರ ಒಂದು ಅನುಗ್ರಹ ಸಹ ನಮಗೆ ಸಿಕ್ಕಿದೆ. ಯಾಕೆಂದರೆ ಸಿಕ್ಕಿರೋದ ಕಾರಣದಿಂದಲೇ ನಾವು ಇವತ್ತು ಈ ಮಾಡ್ತಿರುವಂಥ ಒಂದು ಪೂಜೆ ಏನು ಮಾಡ್ತಾಯಿದ್ದೀವಿ ಅದಕ್ಕೆ ಫಲ ಸಿಕ್ಕಿದೆ ನಮಗೆ. ಅವತ್ತಿನಿಂದ ಪೂಜೆ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಮಗೆ ಅದರ ಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಏನು ಅಂತ ಹೇಳ್ತೀನಿ ಬನ್ನಿ, ಮುಂದೆ ಹೇಳ್ತೀನಿ ಬನ್ನಿ. ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಕೊನೆಗೆ ನಾವು ಹೊರಟ್ವಿ. ಹೊರಟಿದ್ದು ಎಲ್ಲಿಗೆ ಅಂದರೆ ನಮ್ಮ ನ್ಯೂ ಪ್ರಾಜೆಕ್ಟ್, ಅಂದರೆ ನಮ್ಮ ಒಂದು ಪ್ರಾಪರ್ಟಿಯಲ್ಲಿ ಕನ್ಸ್ಟ್ರಕ್ಷನ್ ನಡೆಯುತ್ತೆ. ಆ ನಡೆಯೋದಕ್ಕೋಸ್ಕರ ಪೂಜೆ ಮಾಡಿದ್ದಾರೆ ಇವತ್ತು. ಸುಮಾರು ವರ್ಷಗಳ ಒಂದು ಪರಿಶ್ರಮದ ಮೇರೆಗೆ ಈ ಜಾಗದಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೆಯುತ್ತೆ ಫ್ಯೂಚರಲ್ಲಿ. ಅದ್ರ ಬಗ್ಗೆ ಒಂದು ವೀಡಿಯೋಸು ಸಹ ಮಾಡ್ತೀನಿ ನಾನು.
ಸುಮಾರು ವರ್ಷಗಳ ಕನಸಿದು. ಈ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಸುಮಾರು ವರ್ಷಗಳಿಂದ ನಾವು ಕಷ್ಟಪಟ್ಟಿದ್ದು, ಅದು ಇವತ್ತು ನೆರವೇರ್ತಾ ಇದೆ. ಹಾಗಾಗಿ ಎಲ್ಲ ಒಂದು ದೇವತೆಗಳ ಒಂದು ಆಶೀರ್ವಾದದೊಂದಿಗೆ ಒಳ್ಳೆಯದಾಗಲಿ, ಅದಕ್ಕೋಸ್ಕರನೇ ಹರಕೆ ಮಾಡ್ಕೊಂಡಿದ್ದು ಇಷ್ಟು ವರ್ಷಗಳಿಂದ. ನಾವು ಆ ಹರಕೆನ ಇವತ್ತು ತೀರಿಸಬೇಕು ಅಂತ ಹೇಳಿನೇ ಎಲ್ಲ ದೇವರುಗಳಿಗೂ ನಾವು ಪೂಜೆ ಕೊಟ್ಟಿದ್ದಂಥದ್ದು. ಮತ್ತು ಇಲ್ಲಿ ಎಲ್ಲ ಒಂದು ಫ್ರೆಂಡ್ಸು ಬಂದಿದ್ದರು. ಎಲ್ಲರಿಗೂ ಬಂದಂಥ ಎಲ್ಲ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಸಹ ಮಾಡಿದ್ವಿ. ಅದು ನಾನ್ ವೆಜ್ ಊಟ ವ್ಯವಸ್ಥೆ ಮಾಡಿದ್ದು ಎಲ್ಲರಿಗೂ ಸುಗಮವಾಗಿ ಮುಗೀತು. ಎಲ್ಲ ಊಟದ ವ್ಯವಸ್ಥೆನೂ ಎಲ್ಲ ಅಚ್ಚುಕಟ್ಟಾಗಿ ಆಗಿತ್ತು. ಮತ್ತು ಲಾಸ್ಟಾಗಿ ನಾವು ಬರುವಾಗ ನಮ್ಮ ಒಂದು ಪ್ರಾಪರ್ಟಿಯಲ್ಲಿ ನುಗ್ಗೆ ಮರ ಇತ್ತು. ಹಾಗಾಗಿ ಎಲ್ಲ ನುಗ್ಗೆ ಸೊಪ್ಪು ಸ್ವಲ್ಪ ಎಲ್ಲ ಕಿತ್ಕೊಂಡ್ವಿ. ಹಾಗೆ ಫ್ಯಾಮಿಲಿ ಜೊತೆ ಗೆಟ್ ಟುಗೆದರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಫೈನಲ್ಲಾಗಿ ಮನೆಗೆ ಬರುವಂಥ ಸಮಯದಲ್ಲಿ ಒಂದು ಸ್ಪ್ರೈಟ್ ತರಿಸಿ ಎಲ್ಲರಿಗೂ ಸಹ ಒಂದು ಜ್ಯೂಸ್ ಕೊಟ್ಟು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಬಂದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇದೇ ಥರ ಬೆಳೆಸಿ. ಧನ್ಯವಾದಗಳೊಂದಿಗೆ ನಿಮ್ಮ SK ಶಿವು.